ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡ್ರೀಮ್ ಮೀಡಿಯಾ. ಇವತ್ತು ಸಂಕ್ರಾಂತಿ ಹಬ್ಬ. ಸೊ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಎಪಿಸೋಡ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ, ನಮ್ಮ ಮನೆಗೆ ಒಂದು ಹೊಸ ಕಾರ್ ಬರ್ತಾ ಇದೆ. ಯಾವ ಕಾರು, ಏನು ಎತ್ತ, ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ತುಂಬ ಜನ ಹುಡುಗರಿಗೆ ತಮ್ಮ ಸ್ವಂತ ದುಡಿಮೆಯಿಂದ ಒಂದು ಕಾರ್ ತೊಗೋಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಅದೇ ರೀತಿ ನನ್ನ ಎಷ್ಟೋ ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ. ಅದರಲ್ಲೂ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ನನ್ನ ಕನಸು ನನಸಾಗ್ತಾ ಇರೋದು ಭಾಳ ಖುಷಿಯಾಗಿದೆ. ಈ ಒಂದು ಸ್ಪೆಷಲ್ ಮೂಮೆಂಟನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ನಾವೀಗ ಫ್ಯಾಮಿಲಿ ಎಲ್ಲ ನೆಲಮಂಗಲದ ಬ್ಲೂ ವಿಂಡೋ ಶೋರೂಮ್ಗೆ ಹೊರಟಿದ್ದೀವಿ. ಅಲ್ಲಿನ ಕಾರ್ ಡೆಲಿವರಿ ಪ್ರೋಸೆಸ್ ಹೇಗಿರುತ್ತೆ ಆ್ಯಂಡ್ ಡಾಕ್ಯುಮೆಂಟೇಷನ್ ಫಾರ್ಮಾಲಿಟೀಸ್ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಪ್ರೋಗ್ರಾಮ್ ತುಂಬ ಸಿಂಪಲ್ ಆಗಿದೆ. ಶೋರೂಮ್ಗೆ ಹೋಗಿ ಕಾರ್ ಡೆಲಿವರಿ ತೊಗೊಂಡು ಡಾಕ್ಯುಮೆಂಟೇಷನ್ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಶೋರೂಮ್ ಕಡೆಯಿಂದ ಕಾರ್ ಬಗ್ಗೆ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ ಸಿಗುತ್ತೆ. ಅದು ತೊಗೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಕಾರ್ ಪೂಜೆ ಮಾಡಿಸ್ಕೊಂಡು ಸೀದಾ ಮನೆಗೆ ಬರೋದು ಇವತ್ತಿನ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇವತ್ತಿನ ಎಪಿಸೋಡನ್ನು ಶುರು ಮಾಡೋಣ, ಬನ್ನಿ. ಶೋರೂಮ್ ಎಂಟರ್ ಆದ ತಕ್ಷಣ ಅಲ್ಲಿನ ಸ್ಟಾಫ್ ನಮ್ಮನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಅಲ್ಲಿನ ಹಾಸ್ಪಿಟಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಹೊಸ ಕಾರಿನ ಲೀಗಲ್ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ಲಿ ರೆಡಿ ಇತ್ತು. ಆದರೆ ನಮ್ಮ ಸೇಲ್ಸ್ ಪರ್ಸನ್ ನವೀನ್ ಕುಮಾರ್ ಅವರು ಬೇರೆ ಕಡೆ ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಅವರ ಬದಲಾಗಿ ಅವರ ಕೊಲೀಗ್ ಒಬ್ಬರು ನಮ್ಮನ್ನು ರಿಸೀವ್ ಮಾಡಿ ಡಾಕ್ಯುಮೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೀವು ಹೊಸ ಕಾರ್ ತಗೊಳ್ಳುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ, ಕಾರ್ ಬುಕ್ಕಿಂಗಿಂದ ಹಿಡಿದು ಡೆಲಿವರಿವರೆಗೂ ಏನೆಲ್ಲ ಪೇಮೆಂಟ್ ಮಾಡಿರ್ತೀರಾ ಆ ಪೇಮೆಂಟ್ ರಿಸಿಪ್ಟ್ಸ್, ಸೇಲ್ಸ್ ಟ್ಯಾಕ್ಸ್ ಇನ್ವಾಯ್ಸ್, ರೋಡ್ ಟ್ಯಾಕ್ಸ್ ಚಲನ್ ಮೀನ್ಸ್ RTO ರಿಸಿಪ್ಟ್ಸ್, ಫಾಸ್ಟ್ ಟ್ಯಾಗ್, ಇನ್ಶೂರೆನ್ಸ್ ಕಾಪಿ, ಆಕ್ಸೆಸರೀಸ್ ರಿಸಿಪ್ಟ್ಸ್ ಮತ್ತು ಕಾರ್ ಮ್ಯಾನ್ಯುಯಲ್ ಬುಕ್ ಆ್ಯಂಡ್ ವಾರಂಟಿ ಕಾರ್ಡ್. ಇದಿಷ್ಟೂ ನೀವು ಶೋರೂಮ್ ಕಡೆಯಿಂದ ಡೆಲಿವರಿ ಟೈಮಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ವೆಹಿಕಲ್ ಇನ್ಶೂರೆನ್ಸು ನಾನು ಶೋರೂಮ್ ಕಡೆಯಿಂದ ತೊಗೊಂಡಿರಲಿಲ್ಲ, ಯಾಕೆಂದರೆ ಶೋರೂಮಲ್ಲಿ ತುಂಬ ಜಾಸ್ತಿ ಇದ್ದಿದ್ದರಿಂದ ಹೊರಗಡೆ ಏಜೆಂಟ್ ಒಬ್ಬರು ನನಗೆ ಗೊತ್ತಿತ್ತು. ಹಾಗಾಗಿ ಅವ್ರ ಕಡೆಯಿಂದ ನಾನು ಆ ವೆಹಿಕಲ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿದೆ. ಫೈನಲಿ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇತ್ತು. ಒಂದೆರಡು ಸಿಗ್ನೇಚರ್ ಪೆಂಡಿಂಗ್ ಇತ್ತು ನನ್ನ ಕಡೆಯಿಂದ. ಸೊ ಅಲ್ಲೋಗಿ ಆ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಏನಿದೆ ಅದು ಬೇಗ ಆಯಿತು. ಸೊ ನನಗೆ ಫಿಸಿಕಲ್ ಡಾಕ್ಯುಮೆಂಟ್ಸ್ಗಳನ್ನ ಅಲ್ಲೇ ಹ್ಯಾಂಡ್ ಓವರ್ ಮಾಡಿದ್ರು. ನಾನು ಹೊಸ ಕಾರ್ ತೊಗೊತಿದ್ದು ನೋಡಿ ನಮ್ಮ ಅಮ್ಮಂಗೆ ಭಾಳ ಖುಷಿಯಾಗಿತ್ತು. ಸೊ ಅವ್ರ ಮುಖದಲ್ಲಿ ನಗು ನೋಡಿ ನನಗೂ ಖುಷಿ ಆಯಿತು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆಗೆ ಬರ್ತಾ ಇರುವಂತಹ ಹೊಸ ಅತಿಥಿ ಹ್ಯುಂಡೈ ನ್ಯೂ ವೆನ್ಯೂ 1.2 ಪೆಟ್ರೋಲ್ HX2 ವೇರಿಯಂಟ್. ಭಾಳ ವರ್ಷಗಳ ಕನಸು ನನಸಾಗ್ತಾ ಇದೆ, ಭಾಳ ಖುಷಿ ಆಗ್ತಾ ಇದೆ. ಫೈನಲಿ ನಿಮ್ಮ ಗಾಡಿ ಡೆಲಿವರಿ ಆದಮೇಲೆ ನೀವೇನು ಆಕ್ಸೆಸರೀಸ್ ಚೂಸ್ ಮಾಡಿರ್ತೀರಾ ಅದೆಲ್ಲವನ್ನು ಕೂಡ ನಿಮ್ಮ ಕಣ್ಮುಂದೆನೇ ಪ್ಯಾಕ್ ರಿಮೂವ್ ಮಾಡಿ ಶೋರೂಮ್ನಲ್ಲೇ ಫಿಟ್ ಮಾಡಿಕೊಡ್ತಾರೆ. ಅರೌಂಡ್ 1 ಅವರಲ್ಲೇ ನಿಮ್ಮ ಆಕ್ಸೆಸರೀಸ್ ಫಿಟ್ಮೆಂಟ್ ಮುಗಿಯುತ್ತೆ. ಕಾರ್ ಡೆಲಿವರಿ ಆದಮೇಲೆ ಶೋರೂಮ್ನ ಟೆಕ್ನಿಕಲ್ ಟೀಮಿಂದ ಒಬ್ಬರು ಬಂದು ಕಾರ್ನ ಫೀಚರ್ಸ್ ಮತ್ತು ಅದರ ಯೂಸೇಜ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ನಮಗೆ ಯಾವುದೇ ಡೌಟ್ಸ್ ಇದ್ದರೂ ಅವ್ರನ್ನ ಕೇಳಿ ಕ್ಲಾರಿಫಿಕೇಷನ್ ತೊಗೋಬೋದು.
ಆ್ಯಂಡ್ ಈ ಟೈಮಲ್ಲಿ ನನ್ನ ಸಜೆಷನ್ ಏನಪ್ಪ ಅಂದರೆ ಅವ್ರು ಎಕ್ಸ್ಪ್ಲೈನ್ ಮಾಡುವಾಗ ಪ್ರತಿಯೊಂದು ಫೀಚರ್ಸ್ ವರ್ಕ್ ಆಗುತ್ತಾ ಇಲ್ವೋ ಅಂತ ಆನ್ ಸ್ಪಾಟಲ್ಲೇ ಚೆಕ್ ಮಾಡಿ ನೋಡೋದು ಭಾಳ ಒಳ್ಳೆಯದು. ಇನ್ ಕೇಸ್ ಏನಾದರೂ ಇಶ್ಯೂಸ್ ಇದ್ದರೆ ಅವ್ರು ಮುಂದೆನೇ ನೋಟಿಸ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ವೀಕ್ಷಕರೇ, ನಾನು ನಮ್ಮ ಹೊಸ ಕಾರ್ನ RTO ಕಳ್ಸೋಕ್ಕೂ ಮುಂಚೆನೇ PDI ಮಾಡಿದ್ದೆ. ಯಾಕೆಂದರೆ ಕಾರ್ ಪರ್ಚೇಸ್ ಮಾಡುವಾಗ PDI ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಡೀಟೇಲ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಮಿಸ್ಟರ್ ನವೀನ್, ಸೇಲ್ಸ್ ಪರ್ಸನ್, ಬ್ಲೂ ಹ್ಯುಂಡೈ ಶೋರೂಮ್. ಫೈನಲ್ ಆಗಿ ಕಾರ್ ಡೆಲಿವರಿ ತಗೊಂಡು ಫ್ಯಾಮಿಲಿ ಎಲ್ಲ ಶಿವಗಂಗೆಯ ಗಣೇಶ ದೇವಸ್ಥಾನಕ್ಕೆ ಹೋಗಿ ನಮ್ಮ ಪ್ರಯಾಣ ಸುಖವಾಗಿರಲಿ, ಸುರಕ್ಷಿತವಾಗಿರಲಿ ಅಂತ ಗಣೇಶನಿಗೆ ನಮಸ್ಕಾರ ಮಾಡಿ ನಮ್ಮ ಕಾರನ್ನು ಪೂಜೆ ಮಾಡಿಸಿ ಅಲ್ಲಿಂದ ಸೀದಾ ಮನೆಗೆ ಬಂದು.